ಬಹಳ ಪ್ರಮುಖವಾಗಿ ನೋಡಿ, ಈಗ ಮೆಟ್ರೋ ಅಂತ ಬಂದಾಗ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಕಡೆ. ಮತ್ತೊಂದು ಕಡೆ ಈಗ ಜನರಿಗೂ ಕನ್ಫ್ಯೂಸ್ ಆಗ್ತಾ ಇದೆ, ಕೆಲವರಿಗೆ ಗೊತ್ತು ಕೆಲವರಿಗೆ ಗೊತ್ತಿಲ್ಲ. ಇದು ಕೇಂದ್ರ ಸರ್ಕಾರನ ರಾಜ್ಯ ಸರ್ಕಾರನ ಒಟ್ರಾಶಿ ಹೊರೆ ಮಾಡಿದ್ರು, ನಮ್ಮ ತಲೆ ಮೇಲೆ ಹಾಕಿದ್ರು, ಜನರಿಗೆ ಒಟ್ಟಲ್ಲಿ ಸಫರ್ ಆಗ್ತಾ ಇದೆ. ಸೊ ಮೊದಲಿಗೆ ನಾನು ಸುರಭಿ ಹತ್ರ ಹೋಗ್ತೀನಿ. ಸುರಭಿ ಅವರೇ, ಈಗ ನೋಡಿ ನೀವೇನು ಹೇಳ್ತೀರಾ ಈ ಬಗ್ಗೆ? ಫಸ್ಟ್ಲಿ ನೋಡಿ, ಇದು ಕೇಂದ್ರ ಸರ್ಕಾರ ವರ್ಸಸ್ ಸ್ಟೇಟ್ ಗವರ್ಮೆಂಟ್ ಇಶ್ಯೂ ಅಂತ ನಾವು ದಯವಿಟ್ಟು ಇದನ್ನ ಫ್ರೇಸ್ ಮಾಡೋದು ಬೇಡ. ಸ್ಟೇಟ್ ಗವರ್ಮೆಂಟ್ಗೆ ಯಾವುದೇ ಇಶ್ಯೂ ಬಂದ್ರು ಅವ್ರು ಬರೀ ಕೇಂದ್ರ ಸರ್ಕಾರದ ಮೇಲೆ ಕೈ ತೋರಿಸ್ತಾರೆ ಹೊರತು, ಭಾರತೀಯ ಜನತಾ ಪಾರ್ಟಿ ಬಿಗಿನಿಂಗ್ ಇಂದ ಏನ್ ಹೇಳ್ತಾ ಇದೀವಿ ಅಂದ್ರೆ ಇದಕ್ಕೊಂದು ಪರಿಹಾರ ಕಂಡು ಹಿಡಿಯೋಣ. ಇದು ಆಗಿರುವಂತದ್ದು ಇಮಿಡಿಯೇಟ್ ಹೈಕ್ ಆಗಿರೋದು, ಈ ಇಂಪಲ್ಸಿವ್ ಹೈಕ್ ಆಗಿರುವಂತದ್ದು, ಇಷ್ಟು ಹೈಕ್ ಆಗಿರೋದು ಇದು ಸರಿ ಅಲ್ಲ. ಒಂದು ಸೆಕೆಂಡ್, ಯಾವ ಫೇರ್ ಫಿಕ್ಸೇಷನ್ ಕಮಿಟಿ ಇದೆಯೋ ಅದು ಮಾಡಿರುವಂತಹ ಕೆಲಸ ಕಾಂಪ್ರಹೆನ್ಸಿವ್ ಆಗಿ ಇಲ್ಲ. ಅವರು ಸಿಂಗಾಪುರ ಹಾಂಗ್ಕಾಂಗ್ ಹೋಗಿ ನೋಡ್ಕೊಂಡು ಬಂದಿದ್ದಾರೆ ಅಂದ್ರೆ ಆ ತರ ಫೇರ್ಸ್ ಇಲ್ಲಿ ಮಾಡೋದಕ್ಕೆ ಸರಿನಾ? ಬೆಂಗಳೂರಿಗೆ ಬೇಕಾಗಿರುವಂತಹ ನೀಡ್ಸ್ ನೋಡ್ಕೊಂಡು, ಬೆಂಗಳೂರಿಗೆ ಬೇಕಾಗಿರುವಂತಹ ಕಮ್ಯೂಟರ್ಸ್ ಬೇಕಾಗಿರುವಂತಹ ಒಂದು ಇಶ್ಯೂಸ್ ಅನ್ನ ನೋಡ್ಕೊಂಡು ಸಾಲ್ವ್ ಮಾಡಬೇಕಾಗಿರೋದು ಎಂಟಿಟಿ. ಅವರು ಪ್ರಾಫಿಟ್ ಮೇಕಿಂಗ್ ಎಂಟಿಟಿ ಅಲ್ಲ. ಅವರ ಫೇರ್ ಫಿಕ್ಸೇಷನ್ ಕಮಿಟಿನಲ್ಲಿ ಯಾರಿದ್ದಾರೆ ಯಾರಿಲ್ಲ ಅವ್ರು ಎಲ್ಲರೂ ಜವಾಬ್ದಾರಿಯಾಗಿ ಕೆಲಸ ಮಾಡಬೇಕಿತ್ತು. ಇದು ಸೆಂಟರ್ ವರ್ಸಸ್ ಸ್ಟೇಟ್ ಅಲ್ಲ, ಇದು ಜನಸಾಮಾನ್ಯರಿಗೆ ಸಹಾಯ ಮಾಡುವಂತಹ ಇಶ್ಯೂ. ಇದನ್ನ ನಾವು ಪ್ರಿನ್ಸಿಪಲ್ ಆಪೋಸಿಷನ್ ಪಾರ್ಟಿಯಾಗಿ ತಗೊಂಡಿರುವಂತದ್ದು. ಎರಡನೇ ವಿಷಯ ನಾನು ಹೇಳಕ್ ಒಂದು ಇಷ್ಟಪಡ್ತೀನಿ ಅಂದ್ರೆ, ದಯವಿಟ್ಟು ಈ ಒಂದು ಇಶ್ಯೂನ ಯಾವ ಜನರು ಮತ್ತೆ ಕಮ್ಯೂಟರ್ಸ್ ನೋಡ್ಕೊಂಡು ಬಂದಿದ್ದಾರೋ ಅದಕ್ಕೆ ಇವತ್ತು ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು BMRCL ನ ರಿವೈಸ್ ಮಾಡಿ ಅದ್ರದ್ದು ಅನ್ಫೇರ್ ಫೇರ್ ಪ್ರೈಸಸ್ ಏನಿದೆ ಅದನ್ನ ನೋಡಿ ಅಂತ ಹೇಳೋದು ಸಿದ್ದರಾಮಯ್ಯನವ್ರಿಗೆ ಸಿಟಿಸನ್ ಆಕ್ಟಿವಿಸಮ್ಗೆ ಒಂದು ವಿಕ್ಟ್ರಿ ಅಂತ ನಾವು ಹೇಳ್ಬೋದು. ಹಾಗೆ ಭಾರತೀಯ ಜನತಾ ಪಾರ್ಟಿ ಇದನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದೆ. ನಮಗೂ ಕೂಡ ಒಂದು, ಆದ್ರೆ ಇದು ಮುಗ್ದಿಲ್ಲ. ಇದನ್ನ ಸರಿಯಾಗಿ ಫೇರ್ ಅನ್ನ ಫಿಕ್ಸ್ ಮಾಡೋದು, ಕಮ್ಯೂಟರ್ಸ್ಗೆ ಬೇಕಾಗಿರುವಂತ ಫೇರ್ ಫಿಕ್ಸ್ ಮಾಡೋದು BMRCL ಮತ್ತೆ ಫೇರ್ ಫಿಕ್ಸೇಷನ್ ಕಮಿಟಿಯ ಒಂದು ಜವಾಬ್ದಾರಿ. ಆದ್ರೆ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಕಾಂಗ್ರೆಸ್ ಸರ್ಕಾರಕ್ಕೆ ಜನರಿಗೆ ಸ್ಪಂದಿಸುವಂತಹ ಒಂದು ಸರ್ಕಾರ ಇಲ್ಲ. ನೀವು ಯಾವುದೇ ಒಂದು ಫೇರ್ ಹೈಕ್ ನೋಡಿರ್ಬೋದು, ಅಕ್ರಾಸ್ ಬಹಳಷ್ಟು ಜನ ಟ್ವೀಟ್ ಮಾಡಿದ್ದಾರೆ ಇದನ್ನ, ಅಕ್ರಾಸ್ ಡಿಫ್ರೆಂಟ್ ಮಿಲ್ಸ್, ಹಾಲ್ ಇರ್ಬೋದು, ಸ್ಟಾಂಪ್ ಡ್ಯೂಟಿ ಇರ್ಬೋದು, ಅಥವಾ ಯಾವುದೇ ಆದಂತಹ ಮೂಲಭೂತ ಸೌಕರ್ಯಗಳಿರ್ಬೋದು, ಅದೆಲ್ಲಾನು ಹೈಕ್ ಆಗಿದೆ. ಈ ಸರ್ಕಾರಕ್ಕೆ ಒಂದು ಯೋಚನೆ ಬರ್ಬೇಕಲ್ಲ, ಯಾವ ವರ್ಗಕ್ಕೆ ಕಷ್ಟಪಟ್ಟು ಟ್ಯಾಕ್ಸ್ ಪೇ ಮಾಡ್ತಾ ಇದೆಯೋ ಅಂತಹ ವರ್ಗಕ್ಕೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದೀರಾ? ನೀವು ಪ್ರಾಪರ್ಟಿ ಗೈಡೆನ್ಸ್ ವ್ಯಾಲ್ಯೂ ಇಂದ ನೋಡ್ಬೋದು, ಸ್ಟಾಂಪ್ ವೆಹಿಕಲ್ ರಿಜಿಸ್ಟ್ರೇಷನ್ ನೋಡ್ಬೋದು, ಹಾಲ್ ಇರ್ಬೋದು, ಬೇರೆ ಯಾವ ಬಸ್ ಫೇರ್ಸ್ ರೀಸೆಂಟ್ ಆಗಿ ಆಗಿರುವಂತದ್ದು. ಒಂದು ಕಂಜೆಸ್ಟೆಡ್ ಸಿಟಿನಲ್ಲಿ ನೀವು ಬಸ್ ಅನ್ನು ಹೈಕ್ ಮಾಡ್ತೀರಾ, ಮೆಟ್ರೋನು ಹೈಕ್ ಮಾಡ್ತೀರಾ ಅಂದ್ರೆ ನೀವ್ ಏನ್ ಹೇಳ್ತಾ ಇದ್ದೀರಾ ಜನಕ್ಕೆ? ಏನ್ ಹೇಳ್ತಾ ಇದ್ದೀರಾ ನೀವು ಜನರಿಗೆ? ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇರೋದು ಹೊರತು ಇದು ಸೆಂಟರ್ ಸ್ಟೇಟ್ ಅಂತ ಅಲ್ಲ. ಒಟ್ಟಿಗೆ ಕೆಲಸ ಮಾಡೋಣ. ಅದಕ್ಕೆ ನಾವು ಹೇಳ್ತಾ ಇರೋದು, ಅರ್ಜಿ ಮಾಡ್ತಾ ಇರೋದು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ, ದಯವಿಟ್ಟು ಒಂದು ಪತ್ರ ಬರೀರಿ. ಹೇಗೆ ನೀವು ಫೇರ್ ಫಿಕ್ಸೇಷನ್ ಕಮಿಟಿ ಫಿಕ್ಸ್ ಮಾಡಬೇಕು ಅಂತ ಡಿಸಿಷನ್ ತಗೊಂಡ್ರು ಆ ತರನೇ ಇದನ್ನ ಒಂದ್ಸರಿ ರಿವ್ಯೂ ಮಾಡಿ ಅಂತ ಹೇಳಿ. ಎಸ್, ಇಟ್ ಇಸ್ ಬೈಂಡಿಂಗ್, ಬಟ್ ವಿ ಹ್ಯಾವ್ ಎಕ್ಸಾಂಪಲ್ಸ್. 2021ರಲ್ಲಿ ತಮಿಳುನಾಡಿನಲ್ಲಿ ಫೇರ್ ಅನ್ನು ಕಡಿಮೆ ಮಾಡಿದ್ದಾರೆ. ಸೊ ಈ ತರ ಒಂದು ಎಕ್ಸಾಂಪಲ್ ಇರ್ಬೇಕಾದಾಗ ಸಿದ್ದರಾಮಯ್ಯನವ್ರ ಸರ್ಕಾರ ಯಾಕೆ ಮಾಡೋದಿಲ್ಲ? ಪ್ಲಸ್ ಇದನ್ನ ಜನರು ಕಂಪ್ಲೇಂಟ್ ಮಾಡಕ್ ಇವತ್ತು ಸಿದ್ದರಾಮಯ್ಯನವ್ರು ಅನೌನ್ಸ್ ಮಾಡಿರುವಂತಹ ಒಂದು ಡಿಸಿಷನ್ ಏನು, ಈ ಯಾವ್ಯಾವ್ದ್ರಲ್ಲಿ 100% ಹೈಕ್ ಆಗಿತ್ತು, 70% ಹೈಕ್ ಆಗಿತ್ತು, ಈ ತರ ಎಲ್ಲ ಎಕ್ಸಾಂಪಲ್ಸ್ ಇದೆ. ಫೇರ್ ಫಿಕ್ಸೇಷನ್ ಕಮಿಟಿ ತನ್ನ ಕೆಲಸವನ್ನ ಕರೆಕ್ಟ್ ಆಗಿ ಮಾಡ್ಬೇಕಿತ್ತು, ಇಲ್ಲ ಮಾಡಿಲ್ಲ. ಹಾಗಾಗಿ ಅನಾಮಲೀಸ್ ಇದೆ. ಇದನ್ನ ನೋಡಿ ಅಂತ ಹೇಳೋದಿಕ್ಕೆ ಬಂದಿದ್ದೇನೆ ಸಿಟಿಸನ್ಸ್ ಬಹಳಷ್ಟು ಜನ ಟ್ವಿಟರ್ ಅಲ್ಲಿ ಇರ್ಬೋದು, ಫೇಸ್ಬುಕ್ ಅಲ್ಲಿ ಇರ್ಬೋದು, ಪೋಸ್ಟ್ ಮಾಡಿದ್ರಕ್ಕೋಸ್ಕರ, ನೋಡಿ ನಾನು ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದ್ದೀನಿ, ಎಷ್ಟು ಫೇರ್ ಬರ್ತಿದೆ ಅಂತ. ಜನರಿಗೆ ಸಮಸ್ಯೆಗೆ ಸ್ಪಂದಿಸೋಕೆ ಒಂದು ಬಾರಿ ದಯವಿಟ್ಟು ನೀವು ಅದಕ್ಕೆ ಮೋದಿ ಗವರ್ಮೆಂಟ್ ಅನ್ನು ನೋಡಿ. ಹೇಗೆ ನಿರ್ಮಲಾ ಸೀತಾರಾಮನ್ ಅವರು ಮಿಡಿಲ್ ಕ್ಲಾಸಿಗೆ ಬೆನಿಫಿಟ್ ಕೊಟ್ಟರು ಅದನ್ನ ನೋಡಿ. ಜನರ ಸಮಸ್ಯೆ ಕೇಳಿಸ್ಕೊಳ್ಳಿ, ಅದಕ್ಕೆ ಉತ್ತರ ಕೊಡಿ. ದಯವಿಟ್ಟು ಇದು ಪಕ್ಷೇತರ ಮಾಡಬೇಡಿ. ಇದು ನನ್ನ ಹೇಳಿಕೆ. ಓಕೆ ಮೇಡಮ್. ದೇವರಾಜ್ ಅವರೇ, ಈಗ ನೋಡಿ ಜನ ಎಲ್ಲರೂ ಕೂಡ ನಮ್ಮ ಮೆಟ್ರೋ ಅಂತ ಅದನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ನಾನು ಜನರನ್ನು ಮಾತನಾಡ್ತಿರುವಂಥ ಸಂದರ್ಭದಲ್ಲಿ, ಸರ್ ಇದನ್ನ ನಮ್ಮ ಮೆಟ್ರೋ ಅಂತ ನಾವು ಹೆಂಗೆ ಹೇಳೋಕ್ಕಾಗುತ್ತೆ? ಇದು ಪ್ರೈವೇಟೈಸೇಷನ್ ಆಗ್ತಾ ಇದೆ. ನಮ್ಮ ಮೆಟ್ರೋ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದರೆ ಈ ಸಾರಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ಯಾಕೆ ಜನರಿಗೆ ಸುಲಭ ಆಗಿರಲಿ ಅಂತೇಳಿ. ಆದರೆ ಎಲ್ಲೋ ಒಂದು ಕಡೆ ಕೈ ತಪ್ತಾ ಇದೆಯಾ ಇದು ಅಂತೇಳಿ, ಜನರಿಗೆ ಮತ್ತೆ ಸಫರ್ ಆಗ್ತಾ ಇದೆಯಾ ಅಂತ? ಇಲ್ಲ, ಖಂಡಿತ. ಯಾಕಂದ್ರೆ ಮೆಟ್ರೋ ನಿಗಮ ಅಂತಕ್ಕಂಥದ್ದು ಸಮುದಾಯ ಸಾರಿಗೆಯ ಒಂದು ಯೋಜನೆಗೆ ಬರುತ್ತದು. ಸಮುದಾಯ ಸಾರಿಗೆಯನ್ನ ಯಾಕೆ ನಾವು ಉತ್ತೇಜಿಸಬೇಕು ಅಂತಂದ್ರೆ, ಸಾಮಾನ್ಯ ಜನರು ಅಥವಾ ಮಧ್ಯಮ ವರ್ಗ, ಬಡವರು ಇರ್ಬೋದು, ಶ್ರಮಿಕರು ಇರ್ಬೋದು, ತಮ್ಮ ಸ್ವಂತ ವಾಹನಗಳಲ್ಲಿ ರಸ್ತೆಗೆ ಬಂತು ಅಂತಂದ್ರೆ ಟ್ರಾಫಿಕ್ ಹೆಚ್ಚಿಗೆ ಆಗುತ್ತೆ, ಪೊಲ್ಯೂಷನ್ ಜಾಸ್ತಿ ಆಗುತ್ತೆ,
ಅಂತಕ್ಕಂಥದ್ದು ಎರಡು ಮುಖ್ಯ ಅಂಶಗಳು. ಮತ್ತೆ ಆ ಒಂದು ವರ್ಗಕ್ಕೆ ಕೈಗೆಟುಕುವ ದರದಲ್ಲಿ ಸಾರಿಗೆಯನ್ನ ಕೊಟ್ರೆ ಸಮೂಹ ಪೂರ್ತಿ ಅಥವಾ ಸಮುದಾಯ ಪೂರ್ತಿ ಒಂದು ಸಾರಿಗೆ ವ್ಯವಸ್ಥೆಯಲ್ಲಿ ಹೋಗ್ತಾರೆ. ಅಷ್ಟರ ಮಟ್ಟಿಗೆ ನಗರದಲ್ಲಿ, ಯಾಕೆಂದ್ರೆ ಬೆಂಗಳೂರು ನಗರದ ಜನಸಂಖ್ಯೆ ಇವತ್ತು 150 ಕೋಟಿಯನ್ನ ತಲುಪ್ತಾ ಇದೆ. ಇಂತಹ ಬಹುದೊಡ್ಡ ನಗರಕ್ಕೆ ಎಲ್ಲರೂ ಸಹ ತಮ್ಮ ತಮ್ಮ ವಾಹನಗಳಲ್ಲಿ ಓಡಾಡ್ಲಿಕ್ಕೆ ಶುರುವಾದ್ರೆ ಇವತ್ತು ವಿದೇಶಿ ವಿನಿಮಯ ಏನು ಫ್ಯೂಯಲ್ಸ್ ಏನಿದೆ ಅದ್ರ ಮೇಲೆ ಬರ್ತಕ್ಕಂಥ ವಿದೇಶಿ ವಿನಿಮಯದ ಹೆಚ್ಚಳವೂ ಆಗತ್ತೆ, ಜೊತೆಗೆ ಟ್ರಾಫಿಕ್ ಜಾಸ್ತಿ ಆಗತ್ತೆ, ಪೊಲ್ಯೂಷನ್ ಜಾಸ್ತಿ ಆಗತ್ತೆ ಅನ್ನೋ ಒಂದೇ ಒಂದು ಉದ್ದೇಶ ಮೆಟ್ರೋ ಅನ್ನು ಪ್ರಾರಂಭ ಮಾಡಿತ್ತು. ಯಾಕಂದ್ರೆ ಸನ್ಮಾನ್ಯ ದೇವೇಗೌಡರು 1995 ಅಲ್ಲಿ ನಮ್ಮ ಮೆಟ್ರೋ ಕಾರ್ಪೊರೇಷನ್ ಅಂತ ಮಾಡ್ಕೊಟ್ಟಿದ್ದಕ್ಕೆ ಇವತ್ತು ಜೈಕಾ ಇವತ್ತು ನಮಗೆ ಒಂದು ಫೈನಾನ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಅದನ್ನ ಮೊದಲನೇ ಬಾರಿಗೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು 17 ಕಿಲೋಮೀಟರ್ ಪ್ರಾರಂಭ ಮಾಡಿದ್ರು. ನಾನು ಇದನ್ನೇನು ಕ್ರೆಡಿಟ್ ತಗೊಳ್ಳಕ್ ಕ್ಲೈಮ್ ಮಾಡ್ತಿದ್ದಿಲ್ಲ, ಯಾಕೆ ಕ್ರೆಡಿಟ್ ತಗೊಳಕ್ ಬಂದಾಗ ಎಲ್ಲಾ ರಾಜಕೀಯ ಪಕ್ಷಗಳು ನಾನು ಅಂತ ಮೊದಲೇ ಹೇಳ್ತಾರೆ, ಆದ್ರೆ ಈ ತರದ ವೈಫಲ್ಯಗಳು ಬಂದಾಗ ಬೇರೆಯವ್ರ ಮೇಲೆ ಕೂರಿಸ್ತಾರೆ. ನಾನು ಇವಾಗ ಈ ಒಂದು ಮೆಟ್ರೋ ಕಾರ್ಪೊರೇಷನ್ ಪ್ರಾರಂಭ ಮಾಡ್ಲಿಕ್ಕೆ ಮೊದಲು ರಾಜ್ಯ ಸರ್ಕಾರ ಅವರ ಆಣತಿಯ ಮೇರೆಗೆ ಈ ಮೆಟ್ರೋ ನಿಗಮದ ಒಂದು ವ್ಯವಸ್ಥಾಪಕ ನಿರ್ದೇಶಕರು ಕೇಂದ್ರಕ್ಕೆ ಪತ್ರವನ್ನು ಬರೀತಾರೆ. ಬರೆದಂತ ಸಂದರ್ಭದಲ್ಲಿ 105.15% ಹೆಚ್ಚಳ ಮಾಡಬೇಕು ಅಂತಕ್ಕಂಥದ್ದನ್ನು ತಮ್ಮ ಪತ್ರದಲ್ಲಿ ಉಲ್ಲೇಖ ಇದೆ. ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು, ಮೆಟ್ರೋ ವ್ಯವಸ್ಥಾಪಕ ನಿರ್ದೇಶಕರು ಅವ್ರು ಬರೆದಿರ್ತಕ್ಕಂತಹ ಪತ್ರದಲ್ಲಿ 105.15% ಶೇಕಡ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ಸನ್ಮಾನ್ಯ ತೇಜಸ್ವಿ ಸೂರ್ಯ ಅವರು ಸಹ ಅದನ್ನ ಹೇಳಿದ್ರು. ಸೊ ಅವರ ಪತ್ರದಲ್ಲೇ ಇದೆ. ಅಂದ್ರೆ ಮೊದಲು ಈ ಒಂದು ದರವನ್ನ ಪರಿಷ್ಕರಣೆ ಮಾಡಬೇಕು, ಹೆಚ್ಚಳ ಮಾಡಬೇಕು ಅಂತಕ್ಕಂತಹ ಸಲಹೆ ಬಂದಿದ್ದು ರಾಜ್ಯ ಸರ್ಕಾರದ ಅಣತಿಯ ಮೇರೆಗೆ ವ್ಯವಸ್ಥಾಪಕ ನಿರ್ದೇಶಕರು ಬರೆದಂತ ಪತ್ರದಿಂದ ಕಾರಣ ಆಯ್ತು. ಆದ್ರೆ ಕೇಂದ್ರದ ಒಂದು ಸಮಿತಿ ಏನ್ ಮಾಡ್ತು, 3 ಜನ ಇದ್ದಾರೆ. ಅದರಲ್ಲಿ ನಮ್ಮ ರಾಜ್ಯದಿಂದ HOD ಸೆಕ್ರೆಟರಿ ಒಬ್ರು ಇರ್ತಾರೆ, ಕೇಂದ್ರದಿಂದ HOD ಸೆಕ್ರೆಟರಿ ಇರ್ತಾರೆ, ಮತ್ತೆ ರಿಟೈರ್ಡ್ ಜಡ್ಜ್ ಅಥವಾ ಹಾಲಿ ಜಡ್ಜ್ ಒಬ್ರು ಅದಕ್ಕೆ ಮುಖ್ಯಸ್ಥರಾಗಿರ್ತಾರೆ. ತೀರ್ಮಾನ ಅವರು ಅದನ್ನ 47% ರೆಡ್ಯೂಸ್ ಮಾಡಿದ್ರು ಇಷ್ಟರ ಮಟ್ಟಿಗೆ ನಮ್ಮ ಮೇಲೆ ಭಾರ ಬಿದ್ದಿದೆ. ಒಂದು ಆಯ್ತು. ಈಗ ನಾನು ಅದನ್ನ ಲಂಬಿಸ್ಲಿಕ್ಕೆ ಹೋಗಲ್ಲ. ಈಗೇನಾಗಿದೆ, ಮೆಟ್ರೋ ಅಂತಕ್ಕಂಥದ್ದಕ್ಕೆ ನಮ್ಮ ಬೆಂಗಳೂರು ನಗರದಲ್ಲಿ ಮೊದಲೇ ಬಾರಿಗೆ ಇದನ್ನ ಹೆಚ್ಚಳ ಮಾಡಿದ್ದಲ್ಲ. 2017ರಲ್ಲಿ ಇದೇ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಪ್ರಪ್ರಥಮ ಬಾರಿಗೆ ಮಾಡುತ್ತೆ. ಅವತ್ತು ಯಾವುದೇ ಕಾರಣಕ್ಕೂ ಸಮಿತಿ ರಚನೆ ಮಾಡೋಲ್ಲ. ಇದನ್ನ ತಾವು ಪರಿಗಣಿಸ್ಬೇಕು. ಇದನ್ನ 2017ರಲ್ಲಿ ಯಾರನ್ನೂ ಕೇಳೋಲ್ಲ, ಏಕಾಏಕಿ ಇವರೇ ಮಾಡ್ತಾರೆ. 15% ಜಾಸ್ತಿ ಮಾಡ್ತಾರೆ. ಜನ ಒಪ್ಕೊಂತೀವಿ, ಮಾಡ್ಕೊಂತೀವಿ. ಯಾಕೆ ಬೆಂಗಳೂರು ನಗರದ ಜನತೆ ಇದ್ರ ಬಗ್ಗೆ ಬಹಳಷ್ಟು ಗಂಭೀರವಾಗಿ ಇವತ್ತೊಂದು ದಿವಸ ಯೋಚನೆ ಮಾಡ್ತಿದ್ದಾರೆ. ಮೆಟ್ರೋ ಬಂದಿರೋದು ಅಲ್ಲಿರ್ತಕ್ಕಂಥ MD ಒಂದು ವೈಯಕ್ತಿಕ ಒಂದು ಪ್ರತಿಷ್ಠೆಯ ಅಥವಾ ಅವರ ಶ್ರಮದಿಂದ ಬಂದಿರತಕ್ಕಂಥದ್ದಲ್ಲ, ಯಾವುದೇ ರಾಜಕಾರಣಿ ಅಥವಾ ರಾಜಕೀಯ ಪಕ್ಷದ ಶ್ರಮದಿಂದ ಬಂದಿರತಕ್ಕಂಥದ್ದಲ್ಲ. ಮೆಟ್ರೋ ಬರ್ಲಿಕ್ಕೆ ಬೆಂಗಳೂರಿನ ಜನತೆ ತಮ್ಮ ಆಸ್ತಿ ಕಳ್ಕೊಂಡಿದ್ದಾರೆ, ತಮ್ಮ ಬದುಕನ್ನು ಕಳ್ಕೊಂಡಿದ್ದಾರೆ, ತಮ್ಮ ವ್ಯಾಪಾರ ಉದ್ಯೋಗಗಳನ್ನು ಕಳ್ಕೊಂಡಿದ್ದಾರೆ. ಧೂಳಲ್ಲಿ ಇವ್ರು ಮೆಟ್ರೋ ಕಾಮಗಾರಿ ನಡೀತಿರ್ಬೇಕಾದ್ರೆ ಧೂಳನ್ನು ಕುಡಿದು ಇವರಿಗೆ ಸಹಕರಿಸಿದ್ದಾರೆ. ಅಲ್ಲಾದಂತ ದುರಂತಗಳಿಗೆ ತಮ್ಮ ಜೀವವನ್ನ ಬೆಲೆ ತತ್ತಿದ್ದಾರೆ. ಮತ್ತೆ ಮೆಟ್ರೋ ಇಂದಾಗಿ ಆದಂತಹ ಟ್ರಾಫಿಕ್ ಕಿರಿಕಿರಿಯನ್ನ ಅನುಭವಿಸ್ಕೊಂಡು ಸಹಕರಿಸಿದ್ದಾರೆ. ಇಷ್ಟೆಲ್ಲಾ ತ್ಯಾಗ ಮಾಡಿರ್ತಕ್ಕಂಥ ಜನತೆಗೆ ನೀವೇನ್ ಕೊಡ್ತಿದ್ರಿ, ಏನ್ ಮಾಡ್ತಿದ್ರಿ ಅಂತಕ್ಕಂಥದ್ದು ಒಂದ್ ಕಡೆ ಆಯ್ತು. ಈಗೇನಾಗಿದೆ, 2015ರಲ್ಲಿ 15% ಜಾಸ್ತಿ ಮಾಡಿದ್ರಿ. ಈಗ ಗರಿಷ್ಠ 120% ಜಾಸ್ತಿ ಮಾಡಿದ್ರಿ. ಅಲ್ಲಿಗೆ ಎಷ್ಟಾಯ್ತು? ಅಲ್ಲಿಗೆ ಕೇವಲ 10 ವರ್ಷದಲ್ಲಿ ನೀವು 15 + 120 135% ಒಂದ್ ಕಡೆ ಆಯ್ತು. ಸ್ಮಾರ್ಟ್ ಕಾರ್ಡ್ಗಳಲ್ಲಿ ನೀವು ಕನಿಷ್ಠ ಅಮೌಂಟ್ ಅನ್ನ ನೀವು ಅಲ್ಲೇ ಇಡಬೇಕು ಅಂತ ನೀವು ತಾಕೀತು ಮಾಡಿದಿರಿ. ಅದರಲ್ಲಿ ಬಡ್ಡಿ ರಹಿತವಾದಂತ ಹಣ ಎಷ್ಟು ಕೋಟಿಗಳಿದೆ? ಇದು ಜನಗಳ ದುಡ್ಡು ತಾನೆ. ಸೊ ಇದಿಷ್ಟೆಲ್ಲ ಸತ್ಯಗಳಿದ್ರು ಸಹ ಮರೆಮಾಚಿ ಇವತ್ತು ಆ ಒಂದು ಮೆಟ್ರೋ ನಿಗಮ ಮತ್ತೆ ರಾಜ್ಯ ಸರ್ಕಾರ ಯಾಕೆ ಈ ರೀತಿ ಆಟ ಆಡ್ತಿದೆ ಜನಗಳ ಜೊತೆ, ಬೆಂಗಳೂರು ಮಹಾನಗರದ ಜನತೆಯ ಜೊತೆ ಅಂತಕ್ಕಂಥದ್ದು ನನಗೆ ಅರ್ಥವಾಗ್ತಿದ್ದಿಲ್ಲ. ಈಗ ಪ್ರೈಸ್ ಇವ್ರು ಹೇಳ್ತಕ್ಕಂಥ ಪತ್ರದಲ್ಲಿ 4 ಅತಿ ಗಂಭೀರವಾದ ಅಂಶಗಳಿವೆ. ಮೊದಲನೇದು, ಯಾವ ಕಾರಣಕ್ಕೋಸ್ಕರ ಹೆಚ್ಚಳ ಮಾಡಬೇಕು ಅಂತ ಬರೀತಾರೆ MD ಅವರು ಅಂತಂದ್ರೆ, ಒಂದು ಯೋಜನಕ್ಕೋಸ್ಕರ ಭರಿಸಬೇಕಾಗಿರ್ತಕ್ಕಂಥ ವೆಚ್ಚ ಏನಿದೆ ಅದನ್ನ ಸಾಲದ ರೂಪದಲ್ಲಿ ಪಡಿತಾ ಇದೀವಿ. ಹಾಗಾಗಿ ಆ ವೆಚ್ಚ ಜಾಸ್ತಿ ಆಗಿದೆ. ಅದು 43,000 ಕೋಟಿಗಳು ಸುಮಾರು ಆಗಿದೆ ಅಂತಕ್ಕಂಥದ್ದನ್ನ ಇವತ್ತು ಕೇಂದ್ರ ಸರ್ಕಾರಕ್ಕೆ ಬರ್ದಿದ್ದಾರೆ. ಈಗ ಆ 43,000 ಒಂದು ನಿಮ್ಗೆ ಉದಾಹರಣೆಯನ್ನು ಕೊಡ್ತೀನಿ. ಬೆಂಗಳೂರು ನಗರದಲ್ಲಿ 2ನೇ ಹಂತ ಪ್ರಾರಂಭ ಮಾಡಿದ್ರು 2014ರಲ್ಲಿ. ಪ್ರಾರಂಭ ಮಾಡಿದಾಗ ಯೋಜನಾ ವೆಚ್ಚ ಬಂದು 26,000 ಕೋಟಿ ಇತ್ತು. ಇವತ್ತಿನವರೆಗೂ ಆ ಯೋಜನೆ ಮುಗ್ದಿಲ್ಲ. ಆದ್ರೆ ವೆಚ್ಚ ಬಂದು 31,000 ಕೋಟಿಗೆ ಹೋಗಿದೆ. ಈ ಒಂದು 5,000 ಕೋಟಿ ಹೆಚ್ಚಳವರಕ್ಕೆ ಹೊಣೆ ಯಾರು? ಹೊಣೆ ಇದಕ್ಕೆ ರಾಜ್ಯ ಸರ್ಕಾರದ ಅಧ್ಯಕ್ಷತೆ ಮತ್ತೆ ಮೆಟ್ರೋ ನಿಗಮದ ಅಧ್ಯಕ್ಷತೆಯಿಂದಾಗಿ ನಾವು ಜನಗಳು, ಬೆಂಗಳೂರು ನಗರದ ಮಹಾಜನತೆ ನಾವು ಬೆಲೆ ತರುವಂತ ಪರಿಸ್ಥಿತಿ ಬಂದಿದೆ. ಅದೇ ರೀತಿ 2A ಮತ್ತೆ 2B ಸ್ಕೀಮ್ ಸೆಕ್ಟರ್ಗಳಲ್ಲೂ ಸಹ ಇವತ್ತು ನಿಗದಿತ ಅವಧಿಗೆ ಯೋಜನೆ ಪೂರ್ಣ ಆಗಿಲ್ದಿರೋದ್ರಿಂದ 1,000 ಕೋಟಿ ಆಲ್ರೆಡಿ ಹೆಚ್ಚಳ ಆಗಿದೆ. ಈ ರೀತಿಯ ಹೆಚ್ಚಳದಿಂದಾಗಿ
ಇವತ್ತು ಸಾಲದ ಒಂದು ಪ್ರಮಾಣ ಜಾಸ್ತಿ ಆಗ್ತಿದೆ. ಯಾಕೆ ಈ ರೀತಿ ಹೆಚ್ಚಳ ಆಗ್ತಿದೆ ಅನ್ನೋದಕ್ಕೆ ಇನ್ನೊಂದು ಬಹುದೊಡ್ಡ ಒಂದು ಸೀಕ್ರೆಟ್ ಇದೆ, ರಹಸ್ಯ ಇದರಲ್ಲಿದೆ. ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಮೆಟ್ರೋ ನಿಗಮ ನಡೀತಿರ್ತಕ್ಕಂಥದ್ದು ಜಂಟಿಯಾಗಿ. ಕೇಂದ್ರ ಸರ್ಕಾರ ಸುರಭಿ ಅವರು ಅದನ್ನ ಹೇಳಿದ್ರು, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ 50-50 ಅನುಪಾತದಲ್ಲಿ ಇವತ್ತೊಂದು ದಿವಸ ಮೆಟ್ರೋವನ್ನ ಜಂಟಿಯಾಗಿ ನಡೆಸುತ್ತೆ. ಅದ್ರಲ್ಲಿ ನಾವು ಒಪ್ಕೊಂತೀವಿ, ನೇರವಾಗಿ ಒಪ್ಕೊಂತೀವಿ. ಆದ್ರೆ ಕೇಂದ್ರ ಸರ್ಕಾರ ಪ್ರತಿ ಸಲನೂ ಸಹ ಒಂದು ಯೋಜನೆಗೆ ಕೊಡ್ಬೇಕಾಗಿರ್ತಕ್ಕಂಥ ತನ್ನ ಪಾಲಿನ ಹಣವನ್ನ ಬೆಂಗಳೂರು ಮೆಟ್ರೋಗೆ ಕೊಟ್ಬಿಟ್ಟಿದೆ. ಆದ್ರೆ ರಾಜ್ಯ ಸರ್ಕಾರ ಕೊಡ್ಬೇಕಾಗಿರ್ತಕ್ಕಂತಹ 9,000 ಕೋಟಿಯನ್ನ ಇಲ್ಲಿವರೆಗೂ ಬಿಡುಗಡೆ ಮಾಡ್ಲಿಲ್ಲ. ಅದಕ್ಕೋಸ್ಕರ ಯೋಜನೆಗಳು ವಿಳಂಬ ಆಗ್ತಿದೆ. ಈ ಸತ್ಯವನ್ನ ಜನಕ್ಕೆ ಯಾಕೆ ತಿಳಿಸ್ತಾ ಇಲ್ಲ ಸರ್ಕಾರ? ಇದು ಮೇಜರ್ ಪಾಯಿಂಟ್. ಇದು ಈ ಸತ್ಯವನ್ನ ಮರೆಮಾಚಿ ಜನಗಳಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿ ಕೇಂದ್ರದ ಕಡೆಗೆ ಬೆಟ್ ಮಾಡ್ತಕ್ಕಂಥದ್ದು ಮೊದಲನೇ ಅಂಶ. ಈ ಪ್ರೈಸ್ ರೇಸ್ಗೆ ಎರಡನೇ ಅಂಶ ಕಾರಣ ಏನು ಗೊತ್ತಾ? ಇವತ್ತು ಕಾಸ್ಟ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾವ್ರೆ. ಇವತ್ತು ಮೆಟ್ರೋ ಓಡುವಂತದ್ದು ಪೆಟ್ರೋಲ್ ಇಂದ ಓಡಲ್ಲ, ಡೀಸೆಲ್ ಇಂದ ಓಡಲ್ಲ, ಎಲೆಕ್ಟ್ರಿಸಿಟಿಯಿಂದ ಓಡುತ್ತೆ. ಕಳೆದ ವರ್ಷ ಎಲೆಕ್ಟ್ರಿಸಿಟಿಯನ್ನ ಅತಿ ಹೆಚ್ಚು ದುಬಾರಿಯಾಗಿ ಮಾಡಿದ್ದು ಯಾರು? ರಾಜ್ಯ ಸರ್ಕಾರ ತಾನೆ. ಮೊದಲು ಸಬ್ಸಿಡಿ ಕೊಡ್ತಾ ಇದ್ರು, ಆ ಸಬ್ಸಿಡಿಯನ್ನು ಕಿತ್ತಾಕಿ ದರವನ್ನು ಸಹ ನೀವು ದುಪ್ಪಟ್ಟು ಮಾಡಿದ್ರೆ ಮೆಟ್ರೋ ನಿಗಮ ಯಾವ ರೀತಿ ಭರಿಸ್ಬೇಕು? ಅದನ್ನ ಜನಗಳ ಮೇಲೆ ಹಾಕ್ಬೇಕಾ, ಸರ್ಕಾರದ ಮೇಲೆ ಹಾಕ್ಬೇಕಾ? ಯಾರೋ ಇದಕ್ಕೆ ಹೊಣೆ ಹಾಕ್ತಾರೆ? ರಾಜ್ಯ ಸರ್ಕಾರ ಇದಕ್ಕೆ ಉತ್ತರ ಹೇಳಬೇಕು. ಮೂರನೇದು ಬಹುದೊಡ್ಡ 4 ಅತಿ ಮುಖ್ಯ ಅಂಶ ಇದೆ. 2 ಹೇಳಿದ್ದೇನೆ, ಇನ್ನೆರಡು ಹೇಳಿ ಅಂದ್ರೆ ಹೇಳ್ಬಿಡ್ತೀನಿ. ಓಕೆ ದೇವರಾಜ್ ಅವರೇ, ಸುರಭಿ ಅವರೇ, ನಿಮ್ನ ಮತ್ತೆ ಚರ್ಚೆ ಮಾಡ್ತಾ ಹೋಗೋಣ ಈ